ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಅಮಾಯಕರ ನರಮೇಧ ಏನಿದೆಯಲ್ಲ ಅದು ಖಂಡನೀಯ. ಪಹಲ್ಗಾಮ್ ಬಿಟ್ಟು ಇನ್ನೂ ಎರಡೆರಡು ಕಡೆ ದಾಳಿಗೆ ಸಂಚನ್ನ ರೂಪಿಸಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಪ್ಲಾನ್ ಕೂಡ ಆಗಿತ್ತು. ಏಪ್ರಿಲ್ನಲ್ಲಿಯೇ 3 ಕಡೆ ದಾಳಿಗೆ ಪ್ಲಾನ್ಗಳು ಆಗಿತ್ತು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಪಹಲ್ಗಾಮ್ ಮಾತ್ರ ಟಾರ್ಗೆಟ್ ಆಗಿರಲಿಲ್ಲ, ಇನ್ನೂ 2 ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪಹಲ್ಗಾಮ್ನ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ದಾಳಿಗೆ ಪ್ಲಾನ್ ಅನ್ನ ರೂಪಿಸಿದ್ರು ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ಮೂಲಗಳು ಹೇಳುವ ಪ್ರಕಾರ ಏಪ್ರಿಲ್ 15ರಂದೇ ದಾಳಿಗೆ ಪ್ಲಾನ್ಗಳು ಕೂಡ ಆಗಿತ್ತು. ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಟೈಟ್ ಸೆಕ್ಯೂರಿಟಿ ಇತ್ತು. ಸೊ ಹಾಗಾಗಿ ಆ ಪ್ಲಾನ್ ಅನ್ನ ಡ್ರಾಪ್ ಔಟ್ ಮಾಡಿದ್ದಾರೆ. ಪ್ಲಾನ್ ಡ್ರಾಪ್ ಮಾಡಿ ಬೈಸರೇನ ಜೊತೆ ಸೇರಿ ಅಲುವೆಲ್ಲಿಯೂ ಕೂಡ ದಾಳಿಯನ್ನ ಮಾಡೋದಕ್ಕೆ ಪ್ಲಾನ್ ಆಗಿತ್ತು. ಅಂದ್ರೆ ಅಲುವೆಲ್ಲಿಯಲ್ಲಿಯೂ ಕೂಡ ದಾಳಿ ಮಾಡಬೇಕು ಅಂತ ಪ್ಲಾನ್ ಆಗಿತ್ತು. ಯಾವಾಗ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ದಾಳಿ ಆಗಬೇಕು ಅನ್ನೋದು ಫಸ್ಟ್ ಪ್ಲಾನ್ ಆಗಿತ್ತು, ಅದನ್ನು ಡ್ರಾಪ್ ಔಟ್ ಮಾಡಿದ್ದಾರೆ. ಅದಾದ ನಂತರ ಬೈಸರೇನ ಜೊತೆ ಸೇರಿ ಅಲುವೆಲ್ಲಿಯಲ್ಲಿಯೂ ಕೂಡ ದಾಳಿಗೆ ಸ್ಕೆಚ್ ಹಾಕಿದ್ರು. ಬೇತಾಬ್ ಕಣಿವೆಯಲ್ಲಿಯೂ ಕೂಡ ದಾಳಿಗೆ ಪ್ಲಾನ್ ಮಾಡ್ಕೊಂಡಿದ್ರು. ಈ ಎಲ್ಲಾ ಕಡೆ ಟೈಟ್ ಸೆಕ್ಯೂರಿಟಿ ಇದ್ದ ಕಾರಣ ಪ್ಲಾನ್ಗಳನ್ನ ಡ್ರಾಪ್ ಔಟ್ ಮಾಡ್ಕೊಂಡಿದ್ದಾರೆ ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ಗುಪ್ತಚರ ಇಲಾಖೆಯಿಂದ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು. ಪಹಲ್ಗಾಮ್ನ ಅಮ್ಯೂಸ್ಮೆಂಟ್ ಪಾರ್ಕ್ ಯಾವ ರೀತಿಯಾಗಿ ಇದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಒಂದು ವಿಂಡೋದಲ್ಲಿ. ಸೊ ಅಲ್ಲಿ ಮೊದಲಿಗೆ ಪ್ಲಾನ್ಗಳಾಗಿತ್ತು, ಅಲ್ಲಿ ದಾಳಿ ಮಾಡಬೇಕು ಅನ್ನುವಂತಹ ಸ್ಕೆಚ್ಗಳಾಗಿತ್ತು. ಮೂಲಗಳು ಹೇಳುವ ಪ್ರಕಾರ ಇದು ಏಪ್ರಿಲ್ 22 ಏನ್ ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಅಂದ್ರೆ ಏಪ್ರಿಲ್ 15ರಂದೇ ದಾಳಿಗೆ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಉಗ್ರರು ಮಾಡ್ಕೊಂಡಿದ್ರು. ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಪುಟ್ ಮಕ್ಕಳು ಜಾಸ್ತಿ ಇರ್ತಾರೆ. ಸೊ ಮಕ್ಕಳಿಗೆ ಗೇಮ್ಗಳಂತಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅಲ್ಲಿ ಮೊದಲಿಗೆ ಸ್ಕೆಚ್ ಹಾಕಿದ್ರು. ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಫಸ್ಟ್ ಟಾರ್ಗೆಟ್ ಮಾಡಿದ್ರು ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಅಲ್ಲಿ ತುಂಬಾ ಟೈಟ್ ಸೆಕ್ಯೂರಿಟಿ ಇತ್ತು. ಸೊ ಹಾಗಾಗಿ ನಾವು ಈಸಿಯಾಗಿ ದಾಳಿ ಮಾಡೋದಕ್ಕೆ ಆಗೋದಿಲ್ಲ, ಫೈರ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರ ತಿಳ್ಕೊಂಡಂತಹ ಅರಿತಂತಹ ಉಗ್ರರು ಅದಾದ ನಂತರ ಪಹಲ್ಗಾಮನ ದಾಳಿ ಮಾಡ್ತಾರೆ. ಅಲ್ಲಿ 26 ಜನರನ್ನ ಬಲಿ ಪಡ್ಕೊಳ್ತಾರೆ. ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಟೈಟ್ ಸೆಕ್ಯೂರಿಟಿ ಇದ್ದಂತಹ ಕಾರಣಕ್ಕೆ ಪ್ಲಾನ್ ಡ್ರಾಪ್ ಔಟ್ ಆಗುತ್ತೆ. ಅದಾದ ನಂತರ ಬೈಸರೇನ ಜೊತೆ ಸೇರಿ ಅಲುವೆಲ್ಲಿಯಲ್ಲೂ ಕೂಡ ದಾಳಿಗೆ ಪ್ಲಾನ್ ಮಾಡ್ಕೊಳ್ತಾರೆ. ನೋಡಿ ಇನ್ನೊಂದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಅಲುವೆಲ್ಲಿಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಯಾವ ರೀತಿಯಾಗಿ ಇದೆ, ಅಲ್ಲಿ ದಾಳಿ ಮಾಡಿದ್ರೆ ಎಷ್ಟು ಜನನ ನಾವು ಸಾಯಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಟಾರ್ಗೆಟ್ ಹಾಕೊಂಡು ಉಗ್ರರು ದಾಳಿ ಮಾಡಬೇಕು ಅನ್ನೋ ಸ್ಕೆಚ್ ಆಗಿರುತ್ತೆ. ಬಟ್ ಆದ್ರೆ ಸೆಕ್ಯೂರಿಟಿ ಇದ್ದಂತಹ ಕಾರಣ ಡ್ರಾಪ್ ಔಟ್ ಆಗುತ್ತೆ. ಅದಾದ ನಂತರ ಅಲುವೆಲ್ಲಿಯಲ್ಲೂ ಕೂಡ ದಾಳಿಗೆ ಪ್ಲಾನ್ ಮಾಡ್ತಾರೆ, ಅಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಸೊ ಅಲ್ಲಿ ಪ್ಲಾನ್ನ ಡ್ರಾಪ್ ಔಟ್ ಮಾಡ್ತಾರೆ. ಬೇತಾಬ್ ಕಣಿವೆಯಲ್ಲಿಯೂ ಕೂಡ ದಾಳಿಗೆ ಪ್ಲಾನ್ ಮಾಡ್ಕೊಳ್ತಾರೆ. ಸೊ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಯಾವಾಗ ಟೈಟ್ ಸೆಕ್ಯೂರಿಟಿ ಹೆಚ್ಚಾಗಿ ಇದೆ ಅನ್ನುವಂತಹ ವಿಚಾರ ಉಗ್ರರಿಗೆ ಗಮನಕ್ಕೆ ಬಂತೋ ಆ ಎಲ್ಲ ಪ್ಲಾನ್ಗಳನ್ನ ಡ್ರಾಪ್ ಔಟ್ ಮಾಡಿಕೊಂಡು ಪಹಲ್ಗಾಮನ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಅಲ್ಲಿ ದಾಳಿ ಆಗೋದಕ್ಕೆ ಹಿಂದಿನ ದಿನ ಹೋಗಿ ಅಲ್ಲಿ ಪ್ರದೇಶ ಯಾವ ರೀತಿಯಾಗಿ ಇದೆ ಅಂದ್ರೆ ಟೈಟ್ ಸೆಕ್ಯೂರಿಟಿ ಯಾವ ರೀತಿಯಾಗಿ ಇದೆ, ಎಷ್ಟು ಜನ ಸಿಬ್ಬಂದಿಗಳನ್ನ ಅಲ್ಲಿ ನೇಮಕ ಮಾಡಲಾಗಿದೆ ಸೆಕ್ಯೂರಿಟಿಗೆ ಅಂತ ಹೇಳಿ ಎಲ್ಲ ಮಾಹಿತಿಯನ್ನ ಕೂಡ ಮೊದಲಿಗೆ ಕಲೆ ಹಾಕೊಂಡಿದ್ದಾರೆ. ಅದಾದ ನಂತರ ಏಪ್ರಿಲ್ 22ನೇ ತಾರೀಕಿಗೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡ್ತಾರೆ. ಯಾರೂ ಇಲ್ಲದೆ ಇದ್ದದ್ದಂತಹ ಸಮಯವನ್ನೇ ನೋಡಿಕೊಂಡು ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿ 26 ಭಾರತೀಯರ ಪ್ರಾಣ ಪಕ್ಷಿ ಹೋಗುತ್ತೆ. ಉಗ್ರರು ದಾಳಿ ಮಾಡಿದಂತಹ ರೀತಿಯ ಒಂದಷ್ಟು ವಿಡಿಯೋಗಳನ್ನ ಕೂಡ ನೀವು ಕೂಡ ಗಮನಿಸಿದ್ದೀರಿ ಈಗಾಗಲೇ. ಯಾವ ರೀತಿಯಾಗಿ ದಾಳಿ ಆಗುತ್ತೆ, ಜಿಪ್ಲೈನ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಮೇಲೆ ಜಿಪ್ಲೈನ್ ನಲ್ಲಿ ಹೋಗ್ತಾ ಇರ್ತಾರೆ, ಕೆಳಗಡೆ ದಾಳಿಗಳು ಆಗ್ತಾ ಇರುತ್ತೆ, ಯಾವ ರೀತಿಯಾಗಿ ಹೆಣಗಳು ಉರುಳ್ತಾ ಇರುತ್ತೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲೂ ಕೂಡ ಕಂಡಂತಹ ಸಂದರ್ಭದಲ್ಲಿ ನಿಜಕ್ಕೂ ರಕ್ತ ಹಾಗೆ ಕುದಿತಾ ಇತ್ತು. ಯಾವ ರೀತಿಯಾಗಿ ದಾಳಿ ಆಗುತ್ತೆ ಅನ್ನೋದನ್ನ ಗಮನಿಸಿದ್ದೀರಿ.
ಇವರ ಪ್ಲಾನ್ಗಳೆಲ್ಲವೂ ಯಾವಾಗ ಫೇಲ್ವರ್ ಆಯಿತೋ 7 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಪಹಲ್ಗಾಮ್ಗೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವೇನು ಕರಿತೀವಿ, ಅಲ್ಲಿಗೆ 7 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಕಾಡಿನ ಮುಖಾಂತರ ಬಂದು ಸುತ್ತುವರೆದು ದಾಳಿ ಮಾಡಿದ್ದಾರೆ ಉಗ್ರರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಸೊ ಗುಪ್ತಚರ ಇಲಾಖೆಗೆ ಸದ್ಯಕ್ಕೆ ಮಾಹಿತಿ ಕೂಡ ಸಿಕ್ಕಿದೆ. NIA ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇದ್ದಂತಹ ಸ್ಥಳೀಯರನ್ನ ಕೂಡ ತನಿಖೆಯನ್ನ ನಡೆಸಿದ್ದಾರೆ. ಮತ್ತೆ ಈ ದಾಳಿ ಆಯ್ತಲ್ಲ, ಕುಟುಂಬಸ್ಥರನ್ನ ಕಳ್ಕೊಂಡ್ರಲ್ಲ, ಅವರ ಮನೆಗೂ ಕೂಡ ಭೇಟಿ ಕೊಟ್ಟು ಒಂದಷ್ಟು ಮಾಹಿತಿ, ವಿಡಿಯೋಸ್ಗಳು, ಫೋಟೋಗಳು ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಮಾಹಿತಿ ಸಂಗ್ರಹ ಕೂಡ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಅಮ್ಯೂಸ್ಮೆಂಟ್ ಪಾರ್ಕ್ ಮೇಲೆ ದಾಳಿ ಆಗಿದ್ದಿದ್ರೆ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಸಾವನ್ನಪ್ಪಿರ್ತಾ ಇದ್ರು ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಪ್ರತಿಯೊಬ್ಬರೂ ಕೂಡ ಆ ಒಂದು ಪ್ರದೇಶಕ್ಕೆ ಹೋಗೋದೇ ಎಂಜಾಯ್ ಮಾಡಬೇಕು ಅಂತ ಹೇಳಿ, ಪ್ರವಾಸಿಗರು ಹೋಗೋದೇ ಎಂಜಾಯ್ ಮಾಡಬೇಕು ಅಂತ ಹೇಳಿ. ಸೊ ಮಕ್ಕಳನ್ನು ಪುಟ್ಟ ಮಕ್ಕಳನ್ನು ಕರ್ಕೊಂಡು ಹೋಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಇದು ಇನ್ನೊಂದು ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಭಾರತೀಯರನ್ನೇ ಟಾರ್ಗೆಟ್ ಮಾಡಿ ಮಾಡಿ ಕತ್ನ ಆಗಿದೆಯಾ, ಕನ್ನ ಓದಕ್ಕೆ ಬರುತ್ತಾ, ನೀನು ಮುಸ್ಲಿಮಾ, ನೀನು ಹಿಂದೂನಾ ಅಂತ ಹೇಳ್ಕೊಂಡು ಕೇಳಿ ಟಾರ್ಗೆಟ್ ಮಾಡಿ ಸಾಯಿಸಿದ್ದಾರೆ. ದಾಳಿ ಆಗೋದಕ್ಕೆ ಹಿಂದಿನ ದಿನ ಅಂದರೆ 21ನೇ ತಾರೀಕು ಪಹಲ್ಗಾಮ್ಗೆ ಉಗ್ರಗಾಮಿಗಳು ಭೇಟಿ ಕೊಟ್ಟಿರ್ತಾರೆ. ಭೇಟಿ ಕೊಟ್ಟು ಸ್ಥಳೀಯರ ಬಳಿ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಾರೆ. ಯಾವ ರೀತಿಯಾಗಿದೆ ಇಲ್ಲಿ, ಹೇಗೆ ಬರ್ತಾರೆ ಪ್ರವಾಸಿಗರು, ನಿಮ್ಗೆ ವ್ಯಾಪಾರ ಎಲ್ಲ ಹೇಗಾಗ್ತಾ ಇದೆ, ಚೆನ್ನಾಗಾಗ್ತಾ ಇದೆಯಾ, ಆರಾಮಾಗಿದ್ದೀರಾ, ಎಷ್ಟು ದಿವಸದಿಂದ ವ್ಯಾಪಾರ ಚೆನ್ನಾಗಾಗ್ತಾ ಇದೆ. ಸೊ ಸ್ಥಳೀಯರ ಹತ್ರ ಹಾಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ರಿಷಿ ಅವರು ಕೂಡ ಒಂದು ವಿಡಿಯೋವನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರೋ ಮಾತನಾಡ್ತಾ ಇದ್ರಂತೆ, ಇವತ್ತು ಪ್ರವಾಸಿಗರೇನೋ ಕಡಿಮೆ ಇದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾ ಇದ್ರಂತೆ. ಸೊ ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಈ ದಾಳಿಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮವರನ್ನು ನಾವು ಕಳ್ಕೊಂಡಿದ್ದೀವಿ. ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದಿದ್ರೆ ಅಲ್ಲಿ ಈ ರೀತಿಯಾದಂತಹ ಪ್ರಮೇಯಗಳು ಬರ್ತಾ ಇರಲಿಲ್ಲ, ಟಾರ್ಗೆಟ್ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇರಲಿಲ್ಲ.